ತುಮಕೂರಿನ ನೇರಳೆಕೆರೆ ಚಿಕ್ಕಹಳ್ಳಿ ರಸ್ತೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಖಾಸಗಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ, ಒಳಚರಂಡಿ ಕಾಮಗಾರಿ ಆರೋಪ ಮಾಡಲಾಗ್ತಾ ಇರುವಂತದ್ದು. ಇನ್ನು ಗ್ರಾಮಸ್ಥರು ಹಾಗೂ ಗುತ್ತಿಗೆದಾರರ ನಡುವೆ ತೀವ್ರ ಆಕ್ರೋಶ ವ್ಯಕ್ತವಾದಂಥ ಪ್ರಸಂಗ ಕೂಡ ನಡೆದಿದೆ. ಸರ್ಕಾರಿ ಖರಾಬು ಜಾಗದ ಒತ್ತುವರಿ ತೆರವಿಗೆ ಹಕ್ಕೊತ್ತಾಯವನ್ನು ಮಾಡಲಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ, ಸಮಸ್ಯೆ ಬಗೆಹರಿಸಿ ಅಂತ. ಈಗಾಗಲೇ ತಹಶೀಲ್ದಾರ್ಗೆ ಶಾಸಕರು ಸೂಚನೆ ಕೂಡ ಕೊಟ್ಟಿದ್ದಾರೆ. ತುಮಕೂರಿನ ನೇರಳೆಕೆರೆ ಚಿಕ್ಕಹಳ್ಳಿ ರಸ್ತೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸ್ಥಳಕ್ಕೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದಂತಹ ಸಂದರ್ಭ, ಖಾಸಗಿ ಜಾಗದಲ್ಲಿ ರಸ್ತೆ ಮತ್ತೆ ಒಳಚರಂಡಿ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದ್ದು, ಈ ವೇಳೆ ಗ್ರಾಮಸ್ಥರು ಹಾಗೂ ಗುತ್ತಿಗೆದಾರರ ನಡುವೆ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಖಾಸಗಿ ಜಾಗದಲ್ಲಿ ರಸ್ತೆ ಮತ್ತೆ ಒಳಚರಂಡಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಅಂದರೆ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಗುತ್ತಿಗೆದಾರರನ್ನ, ಸರ್ಕಾರಿ ಖರಾಬು ಜಾಗದ ಒತ್ತುವರಿ ಆಗಿದೆ, ಇಲ್ಲಿ ಅದನ್ನು ತೆರವು ಮಾಡಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದು, ಈ ವೇಳೆ ಸ್ಥಳಕ್ಕೆ ದೌಡಾಯಿಸಿದ ಶಾಸಕ ಎಸ್ಆರ್ ಶ್ರೀನಿವಾಸ್ಗೆ ಸ್ಥಳೀಯರು ಒತ್ತಾಯ ಮಾಡಿದರು. ಏನೈತೆ ರೋಡ್ ಮಾಡ್ಕೊಂಡು ಹೋಗಿದ್ದ ಶಾಸಕರು ಹೇಳಿದ್ದಾರೆ, ತಹಶೀಲ್ದಾರ್ ಮೇಡಮ್ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಇದು ದೌರ್ಜನ್ಯಯುತ ಈ ರೋಡ್ ಮಾಡಕ್ಕೆ ಬಂದಿದ್ದಾರೆ ಸರ್. ಇಲ್ಲಿ ದೌರ್ಜನ್ಯಯುತ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ತೋಟಕ್ಕೆ ಹೋಗೋಕ್ಕೆ ದಾರಿ ಕೊಡಲ್ಲ ಅಂತಾರೆ. ಇಲ್ಲಿ ಇನ್ನೊಂದು ಎಲ್ಲರಿಗೆ ಜನಗಳೆಲ್ಲ ಬಂದ್ಬಿಟ್ಟು ಪ್ರಚೋದನೆ ಮಾಡ್ತಾವ್ರೆ. ಇವ್ರಿಗೆಲ್ಲವ ಚಿಕ್ಕಳ್ಳಿಯವ್ರಿಗೆಲ್ಲ ಪ್ರಚೋದನೆ ಮಾಡ್ಕೊಂಡು ಇವರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾರೆ. ನನ್ನ ಖಾತೆ ಜಮೀನೊಳಗೆ ರೋಡ್ ಅಂತ ಇದ್ದರೆ ಕೂಲಂಕುಷವಾಗಿ ಇದ್ದು ನಕಾಸೆ ರೋಡ್ ಇದ್ದರೆ ತಗೊಂಡು ಹೋಗಲಿ ಸರ್. ನನ್ನ ಖಾತೆ ಜಮೀನೊಳಗೆ ನಂದು 19 ಗುಂಟೆ ನನ್ನ ಖಾತೆ ಜಮೀನು ಇರೋದು. ಅದರೊಳಗೆ ಎಕ್ಸಸ್ ರೋಡ್ ಬಂದಿತ್ತು, ನಾನು ಬಿಟ್ಕೊಡೋಕ್ಕೂ ಸಿದ್ಧವಾಗಿದ್ದೀನಿ ರೋಡ್ನ. ಅದನ್ನು ಬಿಟ್ಬಿಟ್ಟು ನೀನು ಖಾತೆ ಜಮೀನೊಳಗೆ ಬೇಕು,